ಅಲ್ಲಿ IAS ಅಂತ ಮಾಡಕ್ ಹೋದ್ರು. IAS ಮಾಡ್ಲಿಕ್ಕೆ ಹೋಗಿ ಅಲ್ಲಿ 1-2 ದಿವಸ ಕ್ಲಾಸ್ಗೆ ಹೋದ್ರು. ಕಷ್ಟಪಟ್ಟು ಓದ್ಲಾದ್ರೆ ಓದ್ಲೂ ಇಲ್ಲ, ಬದುಕು ಮಾಡ್ಲಾದ್ರೆ ಬದುಕು ಮಾಡ್ಲಿಲ್ಲ. ನೀನ್ ಹುಟ್ಟಿರೋದೇ ದಂಡ. ನಂತರ ಡೆಲ್ಲಿಗೆ ಹೋದ್ರು. 2 ದಿವಸ ಕ್ಲಾಸಿಗೆ ಹೋಗಿ ಮತ್ತೆ ಕ್ಲಾಸಿಗೇನು ಹೋಗಿಲ್ಲ. ನಂತರ ಒಂದು ಬಿಸ್ನೆಸ್ ಮಾಡಕ್ಕೆ ಇದು ಮಾಡಿದ್ರು. ಬಿಸ್ನೆಸ್ ಕೂಡ ಇದಾಗಿಲ್ಲ. ಹೌದಾ? ಸೊ ಅದಾದ ನಂತರ ಪುನಃ ಇಲ್ಲಿ ಬಂದು ಇನ್ಸಲ್ಟ್ ಮಾಡಕ್ಕೆ ಶುರು ಮಾಡಿದ್ರು. ನಮ್ದು ಗುರು ಹತ್ರ ಜಗಳ ಮಾಡೋದು. ಟೈಟ್ಲಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆಯಲ್ಲ ಸರ್, ಏನ್ ವಿಷಯ? ಇನ್ನು ಸ್ಕ್ರೀನ್ ಪ್ಲೇ ನೋಡಿ ಎಂತ ಟ್ವಿಸ್ಟ್ಗಳು ಇರ್ತವೆ. ಜಗಳ ಮಾಡ್ಕೊಂಡು ಅವನದೊಂದು ಬಾಯ್ ಫ್ರೆಂಡ್ ಇದ್ದಾರೆ. ಯಾರಪ್ಪ ಅವನು ಭೈರಪ್ಪ ಅಲ್ಲ ಭೈರಪ್ಪ ತಂದೆ. ದೇರ್ ಇಸ್ ಅ ಬಾಯ್ ಫ್ರೆಂಡ್ ಬೈ ನೇಮ್, ಐ ಫಾರ್ಗಾಟ್ ಹಿಸ್ ನೇಮ್. ಎನಿವೇಸ್ ಐ ವಿಲ್ ಶೇರ್ ದ ಡ್ರಾಫ್ಟ್ ಪಿಟಿಷನ್ ಅಂತ ಶೇರ್ ಮಾಡ್ತೀನಿ. ಅವನ ಮನೇಲಿ ಹೋಗಿ ನಿಲ್ಲೋದು, ರಾತ್ರಿ ಬೆಳಿಗ್ಗೆ ಹೊತ್ಕೊಂಡು ಬರುವುದು. ಸರ್ ನಂಗೊಂದು ಡೌಟು, ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಬೆಂಗಳೂರಿನಲ್ಲಿ ರಾಧಯ್ಯ, ಇಸ್ ನೇಮ್ ಇಸ್ ರಾಧಯ್ಯ, ಸಾರಿ ರಾಧಯ್ಯ, ಹುಡುಗ ರಾಧಯ್ಯ. ಹಂಗಾಗಿತ್ತ ಪರಿಸ್ಥಿತಿ. ಮುಂದಕ್ಕೆ ಏನಾಯ್ತಣ್ಣ? ಇಲ್ಲಿಗಲ್ ರಿಲೇಶನ್ಶಿಪ್ ಇತ್ತು, ಇನ್ಕ್ಲೂಡಿಂಗ್ ಅದರ್ ಬಾಯ್. ದೆನ್ ಶಿ ವಾಸ್ ಟಾಕಿಂಗ್, ಶಿ ವಾಸ್ ಬಿಫೋರ್ ಗೆಟಿಂಗ್ ಮ್ಯಾರಿಡ್ ಟು ಮೈ ಕ್ಲೈಂಟ್. ಅವ್ರಿಗೊಂದು ಏನೋ ಬಿಸ್ನೆಸ್ ಇದು KSDT ಅಲ್ಲಿ HR ಆಗಿದ್ರು. ಅವಳಿಗೆ ಎಷ್ಟು ಆಸೆ ಇರಬೇಕು, ನಿನಗೆ ಎಷ್ಟು ಇರಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಅಲ್ಲಿ ಒಂದು ರಿಲೇಶನ್ಶಿಪ್ ಇತ್ತು. ಬಿಕಾಸ್ ಆಲ್ ದೀಸ್ ಈವೆಂಟ್ಸ್ ಏನೇನೋ ಇದೆಯಾ, ಬಿಕಾಸ್ ಇಟ್ ವಾಸ್ ಕಲ್ಮಿನೇಟೆಡ್ ಫೈನಲಿ ಹೇಟ್ರೆಡ್ನೆಸ್ ಅಂಡ್ ಎಂಡ್ ಆಫ್ ಇಟ್ ನಾವು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಿ. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಆದಿ ಬೀದಿಲಿ ಹೋಗೋ ಕಂತ್ರಿ ನಾಯಿಗಳೆಲ್ಲ ನೋಡಿ ಆಡ್ಕೊಳಕ್ ಆಗೋಯ್ತು ನನ್ನ ಬಾಳು. ಎವಿಡೆನ್ಸ್ ಅಲ್ಲ, ಸಿ ಏನಾಗುತ್ತೆ, ಪಿಟಿಷನ್ ಹಾಕುವಾಗ ಇಟ್ಸ್ ಓತ್. ಬಿಕಾಸ್ ಸಿ ಎವಿಡೆನ್ಸ್ ಅಂತ ಹೇಳಿದ್ರೆ ನಾನು ನೋಡಿಲ್ಲ, ನೀವು ನೋಡಿಲ್ಲ, ಯಾರು ನೋಡಲ್ಲ. ಎಂತ ಅಯೋಗ್ ಮಾತಾಡ್ತೀವ ಬೇಕು ನನ್ನ ಮಗನೇ. ಯಾಕೆ ಅವಳೇನು ಇವನ ಹತ್ರ ಹೇಳಿದಾರೆ, ಇವ್ನು ನಮ್ಮ ಹತ್ರ ಹೇಳಿದ್ದೀನಿ. ಇಟ್ ಈಸ್ ಓನ್ಲಿ ಒನ್ ಅ ಓತ್. ಅಂಡ್ ಆಲ್ಸೋ ಐ ಡೋಂಟ್ ನೋ ವಾಟ್ ಎವಿಡೆನ್ಸ್ ಮೈ ಕ್ಲೈಂಟ್ ಇಸ್. ಯಾಕೋ ಆಯ್ತಮ್ಮ, ಮುಗೀತು, ಎಲ್ಲ ಮುಗ್ದೋಯ್ತು. ತಾತ ಮೊಮ್ಮಗಳು ಸೇರ್ಕೊಂಡು ನಾನು ಬಾಳ ಹಾಳು ಮಾಡ್ಬಿಟ್ರು, ನನ್ನ ಕೆಲಸನೂ ಕಿತ್ಕೊಂಡ್ರು, ನಾನು ಇನ್ಮೇಲೆ ಈ ಮನೇಲಿ ಇರಲ್ಲ. ಮದುವೆ ಆದ ಹೇಳಿದ್ದಾಳೆ, ಸಿ ಅಡ್ಮಿಟೆಡ್ ಇಟ್. ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನೋಟಿಸಲ್ಲಿ ಏನು ಡಿನೈ ಮಾಡಿಲ್ಲ ಅವಳು. ದೇರ್ ಇಸ್ ನೋ ಡಿನಯಲ್. ಅಯ್ಯ ಮುಂಡೆ ಮಕ್ಕಳು, ನಿಮ್ಗೇನೋ ಬಂದಿತ್ತು ರೋಗ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ. ಅಲ್ಲಿ ನನ್ನ ಕ್ಲೈಂಟ್ ಮೇಲೆ ನಮ್ಮ ನೋಟಿಸ್ ನಾನು ಏನು ಕಳಿಸಿದ್ದೀನಿ ಅದು ಡಿನೈ ಮಾಡಿದ್ದಾರೆ. ಆರೋಪ ಏನಿದೆಯಾ ಅವ್ರದ್ದು ಒಂದೇ ಆರೋಪ ಏನಂತ ಹೇಳಿದ್ರೆ, ನನಗೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿ. ಒನ್ ಅವರ್ ಕೋ ಆಕ್ಟರ್ ವಿತ್ ಹರ್, ಬಿಕಾಸ್ ಎನಿವೇಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಹರ್ ನೇಮ್ ಬಿಕಾಸ್ ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಸೀನ್ ಇಟ್. ಸರಿ ಬಿಡು, ಆಯ್ತು ಬಿಡು. ಇದೆ ಅಂತ ಹೇಳಿ ಏನಂತ ಹೇಳಿದ್ರೆ, ಮೂವಿಯಲ್ಲಿ ಏನೋ ಪಿಕ್ಚರಲ್ಲಿ ಯಾವ್ದೋ ಫೋಟೋಸ್ ಎಲ್ಲ ತೆಗೆದು ಅದು ಬೇರೆಯವರಿಗೆ ಸರ್ಕ್ಯುಲೇಟ್ ಮಾಡಿ ನಿಮ್ಮ ಹತ್ರ ಇಂಟಿಮೇಟ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿ ಜನರಿಗೆ ಮಿಸ್ಗೈಡ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಅದು ಟಾರ್ಚರ್ ಮಾಡಿದ್ದಾರೆ, ವಿಚ್ ಇಸ್ ನಾಟ್ ರೈಟ್. ಬಿಕಾಸ್ ಶಿ ಹ್ಯಾಸ್ ಟು ನರೇಟ್ ವಾಟ್ ಟೈಪ್ ಆಫ್ ಟಾರ್ಚರ್. ಬಿಕಾಸ್ ಆದರ್ಶ ದಂಪತಿಗಳು ಅಂದ್ರೆ ತಾವೇ. ಉದಯ ಟಿವಿ ಅವರು ನಿಮ್ಮಿಬ್ಬರನ್ನೇ ಬಾಕಿ ಉಳಿಸಿರೋದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.